ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಎದೆ ಸುತ್ತಳತೆ 42 ಸೈಜಿನ ಬ್ಲೌಸನ್ನು ಕಟಿಂಗ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟನೇದಾಗಿ ಓಪನ್ ಇರೋದು ಆ ಕಡೆ ಇಟ್ಕೊಳ್ಳಿ, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಈಗ ಕೆಳಗಡೆ ಅರ್ಧ ಇಂಚ್ಗೆ ಮಾರ್ಜಿನ್ನು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಈಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ, ಬ್ಲೌಸ್ನ ಉದ್ದ ಬಂದ್ಬಿಟ್ಟು ಶೋಲ್ಡರಿಂದ ತೊಗೊಳ್ಳಿ. ಈ ಕಡೆ ಕೆಳಗಡೆ ಈ ಕಡೆ ಸ್ಲೀವ್ ಜಾಯಿಂಟಿಂದ ತೊಗೋಬೇಡಿ, ಈ ಕಡೆಯಿಂದನೇ ತೊಗೋಬೇಕು. ಸರಿನಾ? ಈ ಕಡೆಯಿಂದ ಮತ್ತು ಈ ಕಡೆಗೆ ಈ ರೀತಿ ನೋಡ್ಕೊಳ್ಳಿ. ಈ ಥರ ಇಟ್ಕೋಬೋದು, ಇಲ್ಲ ನೀವು ಇದನ್ನೇ ಟೇಪಲ್ಲಿ ಅಳತೆ ಮಾಡ್ತೀನಿ ಅಂದರೂ ಅಳತೆ ಮಾಡ್ಕೋಬೋದು. ಓಕೆನಾ? ಈ ರೀತಿ ನೀಟಾಗಿ ಎಳೆದುಬಿಟ್ಟು ಇಟ್ಕೊಳ್ಳಿ, ಲೂಸ್ ಕೊಡಬೇಡಿ. ಹಂಗಂತ ಜಾಸ್ತಿ ಎಳೆದ್ರೂ ಅಷ್ಟೇ ಬರೋದು, ಅದು ಬಿಡಿ. ಆದರೆ ಲೂಸ್ ಕೊಡಬಾರ್ದು. ಲೂಸ್ ಕೊಡಿದ್ರೆ ಲೂಸ್ ಕೊಟ್ಟಾಗ ಏನಾಗುತ್ತೆ, ತುಂಡಾಗ್ಬಿಡುತ್ತೆ. ಓಕೆನಾ? ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ, ಎಕ್ಸ್ಟ್ರಾ ಸ್ಟಿಚಿಂಗು. ಓಕೆನಾ? ಇಲ್ಲಿಂದ ಇದು ಮಾರ್ಕ್ ಮಾಡ್ಕೊಂಬಿಡೋಣ. ಆಯಿತು. ಇವಾಗ ಡೀಪ್ನ ನೋಡ್ಕೊಳ್ಳೋಣ. ಈ ಥರ ಬ್ಲೌಸ್ ಇರುತ್ತಲ್ಲ, ಈ ಥರ ಇಟ್ಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಅರ್ಧ ಇಂಚ್ ಮೇಲೆ ತೊಗೊಳ್ಳಿ. ಯಾಕೆ ಆ್ಯಕ್ಚುಲಿ ಇದು ವರ್ಕ್ ಬ್ಲೌಸೇ, ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇದು ನಾವು ಮತ್ತೆ ಇದು ವರ್ಕ್ ಇರೋದ್ರಿಂದ ಡೀಪ್ ಅದು ಎಷ್ಟಿರುತ್ತೆ ಅಷ್ಟಕ್ಕೆ ಇಡಬೇಕಾಗುತ್ತೆ. ಓಕೆನಾ? ಇದಾಯಿತು. ಈಗ ಸೊಂಟದ ಸುತ್ತಳತೆ ತೊಗೊಳಕ್ಕೆ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಅಳತೆ ಟೇಪೇ ಅವಶ್ಯಕತೆ ಇಲ್ಲದೇ ಈ ಥರ ಮಾಡ್ಬೋದು ನೋಡಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ, ಈ ಥರ 4 ಫೋಲ್ಡ್ ಮಾಡಿ, 4 ಫೋಲ್ಡ್ ಮಾಡಿ ಈಗ ಟೈಟಾಗಿ ಇಟ್ಕೊಂಡು ಇವಾಗ ಇದನ್ನು ಇಲ್ಲಿಂದ ಇಟ್ಕೊಳ್ಳಿ. ಓಕೆನಾ? ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿ. ಇಲ್ಲಿ 1/4 ಇಂಚು ಇದು ಬಿಡಿ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್. ಇದು ದೊಡ್ಡದಾಗಿರೋದ್ರಿಂದ 1/4 ಇಂಚ್ ಬಿಡಿ ಡಾಟ್ಗೆ. ಓಕೆನಾ? ಆಯಿತು. ಮತ್ತು ಇಲ್ಲಿ ಕಂಕ್ಳಿಂದ ಇಲ್ಲಿಗೆ ಇದನ್ನು ಈ ರೀತಿ ಅಳತೆ ತೊಗೊಳ್ಳಿ. ಓಕೆನಾ? ಈ ರೀತಿ ಅಳತೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಇದು ಬಂದುಬಿಟ್ಟು 42 ಸುತ್ತಳತೆ ಆಗಿರೋದ್ರಿಂದ 2.5 ಇಟ್ಕೊಳ್ಳಿ. ನೆಕ್ ಬಂದುಬಿಟ್ಟು 2.5 ಇಟ್ಕೊಳ್ಳಿ. ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 2.5 ಇಟ್ಕೊಳ್ಳಿ. ಓಕೆನಾ? 2.5 ಇಟ್ಕೊಂಡು ಇವಾಗ ಇಲ್ಲಿ ನೆಕ್ಕೆ ಇದು ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ. ಓಕೆನಾ? ರೆಡಿ ಬಂದ್ಬಿಟ್ಟು ನಮಗೆ ಇದು 2.25 ಇದೆ. ಅವ್ರು 3 ಇಂಚ್ ಬೇಕು ಅಂತ ಹೇಳಿದ್ದಾರೆ. ಒಂದು 1/4 ಇಂಚು ಜಾಸ್ತಿ ಇಡ್ತೀನಿ, 3 ಇಂಚ್ ಮಾಡ್ತೀನಿ. ಟೋಟಲ್ ಬಂದ್ಬಿಟ್ಟು 3.25. ಓಕೆನಾ? 3.25 ಇಟ್ಟಿದ್ದೀನಿ. ಅಲ್ಲಿಗೆ ರೆಡಿ ನಮಗೆ ಫುಲ್ಲು ಟೋಟಲ್ ಬಂದ್ಬಿಟ್ಟು 6.25 ಇದೆ. 6.5 ಒಂದು ಪಾಯಿಂಟ್ ಇರಲಿ, 6.5 ಇಟ್ಕೊಳ್ಳೋಣ, ತೊಂದರೆ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ ಹಿಂಗೆ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2.5. ನೆಕ್ ವಿಡ್ತ್ ಬಂದ್ಬಿಟ್ಟು 2.5. ಶೋಲ್ಡರ್ ಬಂದ್ಬಿಟ್ಟು ಟೋಟಲು 4 ಇಂಚಿದೆ. ಓಕೆನಾ? ಇವಾಗ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಹೇಳ್ದಾಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ವರ್ಕ್ ಬರುತ್ತೆ, ಹಂಗಾಗಿ ಇದೇನು ಕಟಿಂಗ್ ಮಾಡೋಂಗಿಲ್ಲ. ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಅಲ್ಲಿ ವರ್ಕ್ ಡಿಸೈನ್ ಬರುತ್ತೆ, ಅದು ಅವಶ್ಯಕತೆ ಇಲ್ಲ. ಓಕೆನಾ? ಮತ್ತು ಇಲ್ಲಿಂದ ಎಷ್ಟು ಇಂಚಿದೆ? 6.5 ಇದೆ. ಓಕೆನಾ? ಇಲ್ಲೂ 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಮತ್ತು ಈ ಕಡೆಯಿಂದ ಈ ಕಡೆಗೆ ಇದನ್ನು ಜಾಯಿಂಟ್ ಮಾಡಿ. ಓಕೆನಾ? ಆಯಿತು. ಇಲ್ಲಿಂದ ಇಲ್ಲಿಗೆ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ಯಾವಾಗಲೂ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಥರ ಇಲ್ಲಿಂದ ಇಲ್ಲಿ ಕಂಕ್ಳು ಜಾಯಿಂಟ್ ಆಗಿರುತ್ತಲ್ಲ ಸ್ಟಿಚ್ಚು, ಅಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಈ ರೀತಿ ಇಟ್ಕೊಂಡು ನೀಟಾಗಿ ಈ ರೀತಿ ಉಕ್ಸ್ಪಟ್ಟಿ ಇರುತ್ತಲ್ಲ ಎಲ್ಲರೂ ತೊಗೊಳ್ಳಿ. ಇದು ನಮಗೆ 10.5 ಬರುತ್ತೆ. ಓಕೆನಾ? 10.5 ಇಟ್ಕೊಳ್ಳೋಣ. 10.5 ಮಾರ್ಕ್ ಮಾಡಿ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ನೋಡಿ, ಕರೆಕ್ಟಾಗಿ ಬಂತು. ಇಷ್ಟೇ. ಇವಾಗ ಇಲ್ಲಿಂದ ಈ ರೀತಿ ಇಲ್ಲಿಂದ 1 ಇಂಚ್ ತೊಗೊಳ್ಳಿ, 1 ಇಂಚಿಗೆ ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ? ಇಷ್ಟೇನೆ. ಇದು ಎಷ್ಟಾಯಿತು. ಇದು ಕಟಿಂಗ್ ಮಾಡೋದೇನು ಬೇಡ, ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇದು ಇಲ್ಲಿ ಕಟ್ ಮಾಡೋಣ. ಇದು ಕಟ್ ಮಾಡೋದೇನು ಬೇಡ. ಈ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬೋದು. ಇದು ದೊಡ್ಡ ಸೈಜು ಅಂತಲೇ ಹೇಳ್ಬೋದು.
ಆಗ್ತಾನೆ ಇಲ್ಲ ಅಂದಾಗ ಈ ಒಂದೊಂದು ಮೆಥಡ್ನ ನೀವು ಯೂಸ್ ಮಾಡ್ತಾ ಇದ್ದರೆ ಯಾವಾಗ ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಓಕೆನಾ. ಒಬ್ಬೊಬ್ರ ಬಾಡಿ ಅಷ್ಟು ಇರುತ್ತೆ, ಒಂದೊಂದು ಥರ ಇರುತ್ತೆ. ಹಾಗಾಗಿ ಅವ್ರ ಬಾಡಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಹೇಳೋ. ಒಬ್ರಿಗೆ ಇದು ಅಡ್ಜಸ್ಟ್ ಆಗ್ಬೋದು, ಒಬ್ರಿಗೆ ಸ್ಲೀವ್ಸ್ ಒಂಚೂರು ಲೂಸ್ ಮಾಡಿದ್ರೆ ಅಡ್ಜಸ್ಟ್ ಆಗ್ಬೋದು, ಒಬ್ರಿಗೆ ಆರ್ಮ್ ರೌಂಡ್ ಸ್ವಲ್ಪ ಲೂಸ್ ಮಾಡಿದ್ರೆ ಅಡ್ಜಸ್ಟ್ ಆಗ್ಬೋದು. ಆ ಥರ ಇವಾಗ ಟೈಟ್ ಇರುತ್ತೆ, ಒಂಚೂರು ಲೂಸ್ ಮಾಡಿದ್ರೆ ಅವ್ನು ಮೇಲ್ಗಡೆ ಸ್ಟಿಫಾಗಿ ಕೂತ್ಕೊಂಡಾಗ ಜಾರ್ಕೊಳ್ಳಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ. ಈ ಥರ ಒಂದೊಂದು ಇರುತ್ತೆ. ಈ ರೀತಿ ನೋಡಿಕೊಂಡು ನೀವು ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಕೋಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಂದೆ ಇವಾಗ ಬ್ಲೌಸಲ್ಲಿ ಈ ಥರ ಮಾರ್ಕ್ ಮಾಡ್ಕೋತೀನಿ. ಇದನ್ನು ಸ್ಲೀವ್ಸಲ್ಲಿ ಡಿಸೈನ್ ಇರೋದ್ರಿಂದ ಇದನ್ನು ಏನು ಇದು ಕಟಿಂಗ್ ಮಾಡಲ್ಲ ನಾನು. ಈ ರೀತಿ ಇಟ್ಕೊಂಡು ಮಾಮೂಲಿ ಸ್ಲೀವ್ಸ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ಏನು ಎಳೆಯೋಕ್ಕೆ ಹೋಗಬೇಡಿ. ಆಮೇಲೆ ಎಳೆಯೋದೇನಿಲ್ಲ, ಇದು ಆಲ್ರೆಡಿ ಡಿಸೈನ್ ಇರೋದ್ರಿಂದ ನಮಗೇನು ಅದ್ರ ಮಾರ್ಕಾಗಿ ನೇರಕ್ಕೆ ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಇದು ಈ ರೀತಿ ಬಂದಿದೆ. ಆಯಿತು. ಇಲ್ಲಿ ಶೇಪ್ ತೆಗಿಬೇಕು. ಓಕೆನಾ. ಇವಾಗ ಫ್ರಂಟಲ್ಲಿ ಡೀಪ್ ನೆಕ್ ತೊಗೊಳ್ಳೋಣ, ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಇವಾಗ ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿಂದ ಮಾಮೂಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿಗೆ ನಮ್ಗೆ ಕರೆಕ್ಟಾಗಿ 11.5 ಇದೆ. 11.5 ಬಂದು ಇಲ್ಲಿಗೆ ತೊಗೋಬೇಕು. ಇವಾಗ ಬೆಲ್ಟ್ ಜಾಯಿಂಟ್ ಇದೆಯಲ್ಲ, ಇಲ್ಲಿಗೆ ತೊಗೊಳ್ಳಿ. 11.5 15. ಓಕೆನಾ. 11.5 ಮತ್ತು 15 ಇಂಚು ಇಷ್ಟು ಇಟ್ಕೋಬೇಕು. ಇವಾಗ ಇಲ್ಲಿಂದ ಸ್ಟಿಚಿಂಗು ಸೇರಿಸಿ 11.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 15 ಇಂಚು. ಓಕೆನಾ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತಾ. ಈ ರೀತಿ ಆಯಿತು. ಇವಾಗ ಇದನ್ನು ಇಲ್ಲಿಂದ ನಿಮ್ಗೇನಾದರೂ ಇವಾಗ ಒಬ್ಬೊಬ್ಬರು ಡಾಟ್ ಪಾಯಿಂಟ್ ಕರೆಕ್ಟಾಗಿದೆ ಅನ್ನುವಾಗ ಇದೇನು ಅಳತೆ ಇರುತ್ತೆ ಅದೇ ತೊಗೊಳ್ಳಿ. ಇಲ್ಲಾಂದರೆ ಮಾಮೂಲಿಯಾಗಿ ತೊಗೋತೀನಿ ಅಂದರೂ ತೊಗೋಬೋದು. ಓಕೆನಾ. ನಾನು ಇದ್ರ ಅಳತೆನ ತೊಗೋತೀನಿ. ಇದು 4 ಇಂಚ್ ಬರ್ತಾಯಿದೆ. 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಈ ಕಡೆಯಿಂದ 1/4 ಇಂಚು ತೊಗೋತೀನಿ. ಮತ್ತು ಇಲ್ಲಿಂದ ಇದು ಡಾಟ್ ಪಾಯಿಂಟು ಇಲ್ಲಿಗೆ ತೊಗೊಂಡು ಇದನ್ನು ಹಿಂಗೆ ಸೇರಿಸಿ ಇದನ್ನು ಹಿಂಗೆ ಸೇರಿಸ್ತೀನಿ. ಓಕೆನಾ. ಮಾಮೂಲಿ ಇಲ್ಲಿ ಹುಕ್ಸ್ ಪಟ್ಟಿ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ, ಇದು ಇಷ್ಟಕ್ಕೆ ಬರುತ್ತೆ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ಇವಾಗ ಇಲ್ಲಿಂದ ಇದನ್ನು ತೊಗೊಂಡು ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ. ಆಯಿತು. ಇವಾಗ ಮತ್ತೆ ಕಂಕ್ಳದ ಇದು ಕೆಳಗಡೆ ಸೊಂಟ ಸುತ್ತಳ ತೊಗೊಂಡಿರ್ತೀವಲ್ಲ, ಅಲ್ಲಿಂದ ಇಲ್ಲಿಗೆ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಇಲ್ಲಿಗೆ ಬರುತ್ತೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಇಲ್ಲಿ ಜಾಯಿಂಟಿಂಗ್ ಹೋಗುತ್ತೆ, ಇಲ್ಲಿ ಹಿಡಿತೀವಿ, ಇಲ್ಲಿ ಜಾಯಿಂಟಿಂಗ್ ಹೋಗುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಇದು. ಓಕೆನಾ. ಆಯಿತಾ. ಇವಾಗ ಕಟ್ ಮಾಡ್ಕೊಂಬಿಡೋಣ. ಈ ಕೆಳಗಡೆ ಪೀಸ್ ಏನು ಮಾಡೋಕ್ಕೆ ಹೋಗ್ಬಿಡಿ, ಕೆಳಗಡೆ ಪೀಸ್ ತೆಗೆದುಬಿಡಿ. ಕೆಳಗಡೆ ಪೀಸ್ ಕಟ್ ಮಾಡಿಬಿಟ್ರೆ ಕಷ್ಟ, ಕೆಳಗಡೆದೇನು ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಇದನ್ನು ಆಯಿತು. ಇವಾಗ ಇಲ್ಲಿಂದ ಇದು ಕಟ್ ಮಾಡ್ಕೊಳ್ಳಿ. ಆಯಿತಾ. ಮತ್ತು ಇಲ್ಲಿಂದ ಶೇಪ್ ತೆಗೆದಿದೆ, ಶೇಪ್ದೇನಿಲ್ಲ. ಮತ್ತು ಇದನ್ನು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಇದನ್ನು ಮಾರ್ಕ್ ಮಾಡಿ, ಈ ಕಡೆಯಿಂದ ಇದನ್ನು ಮಾರ್ಕ್ ಮಾಡಿ. ಓಕೆನಾ. ಇದಾಯಿತು. ಮತ್ತು ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ನಾವು ಶೋಲ್ಡರ್ ಡ್ರಾಪ್ ಅಂತ ಮುಂದೆ ತೊಗೊಂಡಿದ್ವಲ್ಲ, ಈ ರೀತಿ ಇದೆ. ಇಲ್ಲಿ ಕಟ್ ಮಾಡಿದೆ, ಏನು ತೊಂದರೆ ಇಲ್ಲ, ಇಷ್ಟು ಬರುತ್ತೆ. ಇವಾಗ ಇದನ್ನು ಏನು ಮಾಡಿ ಅಂದರೆ ಈ ರೀತಿ ಬಿಟ್ಬಿಟ್ಟು ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಮಾರ್ಕ್ ಮಾಡಿ ಇವಾಗ ಇದನ್ನು ಇದಕ್ಕೆ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಇಟ್ಕೊಂಡು ಈ ರೀತಿ ಟ್ಯಾಪ್ ಮಾಡಿ. ಇಲ್ಲಿ ಮಾತ್ರ ಸಾರಿ, ಇದೇನು ಬೇಕಾಗಿಲ್ಲ. ಅದು ಇದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಹಿಂಗೆ ಶೇಪ್ ಬಂದರೆ ಅದು ಮಾರ್ಕ್ ಹೋಗ್ಕೊಳ್ಳುತ್ತಲ್ಲ, ಹೆಂಗಿದೆ ಅದು ಇದು ಹೊಲಿತೀವಲ್ಲ ವರ್ಕು ಬ್ಲೌಸ್ ಅಲ್ವಾ, ಅದಕ್ಕೆ ಇದನ್ನು ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನಮ್ಗೆ ಆ ಕಡೆ ಏನು ಮಾರ್ಕ್ ಇತ್ತು ಅದೇ ಮಾರ್ಕ್ ಸಿಕ್ತು. ಓಕೆನಾ. ಇಷ್ಟೇನಿದು. ಇದು ಸೈಡ್ಗೆ ಇಡೋಣ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಸ್ಲೀವ್ಸ್ ಬಂದುಬಿಟ್ಟು ಈ ರೀತಿ ಇಟ್ಕೊಂಡು ಹೀಗೆ ಇಟ್ಕೊಳ್ಳೋಣ. ನಮಗೆ ಸ್ಲೀವ್ಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಬಟ್ಟೆ ಈ ಥರ ತೊಗೊಳೋದ್ರಿಂದ. ಈ ರೀತಿ ಇಟ್ಕೊಂಡು ಇಲ್ಲ ಇದನ್ನು ಈ ರೀತಿ ಮಾಡೋಣ, ಯಾಕೆಂದರೆ ಕೆಳಗಡೆ ಇದು ತುಂಡ ಇದೆಯಲ್ಲ ಅದಕ್ಕೆ. ಈ ರೀತಿ ತಗೊಂಡು ಈಗ ಇಲ್ಲಿ ಒಂದು ಕಟ್ಟಿಂಗ್ ಮಾಡಿಬಿಡೋಣ. ಓಕೆನಾ. ಈ ರೀತಿ ಇವಾಗ ಇದು ಈ ರೀತಿ ಮಾರ್ಕ್ ಮಾಡ್ಕೊಬಿಡೋಣ. ಆಯಿತಾ. ಇದು ಬಂದುಬಿಟ್ಟು ಸ್ಲೀವ್ಸ್ನ ಈ ರೀತಿ ಇಟ್ಕೋಬೇಕು. ಇದು ಅದು ಹೇಳ್ದಂಗೆ 42 ಸೈಜಿನ ಬ್ಲೌಸ್ ಅಲ್ವಾ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ, ಎಳೆಯೋಕ್ಕೆ ಹೋಗ್ಬೇಡಿ. ಈ ರೀತಿ ನೀಟಾಗಿ ಇಟ್ಕೊಂಡು ಇಷ್ಟು ಉದ್ದ ಇದೆ.
10 ಇಂಚ್ ಇಟ್ಟರೆ ಸಾಕು. 11 ಇದೆ, 10 ಇಂಚ್ ಇಕ್ಕಣ ಸಾಕು, 10 ಇಂಚ್ ಸಾಕು. ಇದು ಜಾಸ್ತಿ ಉದ್ದ ಇದೆ, 10 ಇಂಚ್ ಆದರೆ ಸಾಕು. ಮತ್ತು ಇಲ್ಲಿಂದ ಇಲ್ಲಿ ಕಂಕ್ಳು ಹತ್ರವರೆಗೂ ಮೆಜರ್ಮೆಂಟ್ ತೊಗೊಳ್ಳೋಣ. ಇದು ಬಂದ್ಬಿಟ್ಟು 9 ಮುಕ್ಕಾಲಿದೆ. ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಷ್ಟು ಬರುತ್ತೆ. ಇಲ್ಲಿಂದ 9 ಮುಕ್ಕಾಲು. ಓಕೆನಾ, ಇಷ್ಟು ಬಂತು. ಇಲ್ಲಿಂದ ಜಾಯಿಂಟ್ ಮಾಡಿ. ಇವಾಗ ಇದನ್ನು ನೀಟಾಗಿ ಹಿಂಗೆ ತೊಗೊಂಡು ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇಲ್ಲಾಂದರೆ ಈ ರೀತಿ ಫಸ್ಟು ಒಂದು ಗೆರೆ ಹಾಕೊಬಿಡಿ. ಹಾಕ್ಕೊಂಡು ಇವಾಗ ಟೇಪ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅದಕ್ಕೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ 1.5 ಇಂಚ್ ತೊಗೊಳ್ಳಿ. ಈ ಶೇಪ್ ಕೊಟ್ಕೊಂಡು ಈ ಕಡೆಯಿಂದನೂ ಅಷ್ಟೇ ಒಂದು ಅರ್ಧ ಇಂಚು ಒಳಗಡೆ ತೊಗೊಳ್ಳಿ. ಇವಾಗ ಇದನ್ನು ಹಿಂಗೆ ತೊಗೊಂಡು ಹಿಂಗೆ ಸೇರಿಸಿ, ಹಿಂಗೆ ತೊಗೊಂಡು ಹಿಂಗೆ ಸೇರಿಸಿ. ಓಕೆನಾ, ಇಷ್ಟೇ ಆಯಿತು. ಮತ್ತು ಶೇಪ್ ತೆಗೆಯೋದು ಬಂದ್ಬಿಟ್ಟು ಈ ಥರ. ಓಕೆನಾ, ಇಷ್ಟೇ. ಆರ್ಮ್ ರೌಂಡ್ ಕಟಿಂಗ್ ಮಾಡೋದು ತುಂಬಾ ಈಸಿ. ನಾನು ಬೇಕಂದರೆ ಸ್ಕೇಲಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ, ನಾನು ಸ್ಕೇಲೇನು ಯೂಸ್ ಮಾಡಲ್ಲ. ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ, ಈ ರೀತಿ ಇಷ್ಟೇ. ಇದು ಈ ರೀತಿ ಒಂದು ಸಲ ಕಟ್ ಮಾಡಿ ನಿಮ್ಗೆ ಒಂಚೂರು ರಿಂಕಲ್ಸ್ ಆಗಲಿ ಏನೂ ಇದಾಗಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಬಂತು. ಆಯಿತು. ಓಕೆ, ಇಷ್ಟೇ. ಇದು ಕಟ್ ಮಾಡ್ಕೊಂಬಿಡೋಣ. ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಇಟ್ಕೊಂಡು ಮಾಮೂಲಿ ಇದೇನಿರುತ್ತಲ್ಲ ಇದನ್ನ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಮಾಮೂಲಿ ಒಂದು ಅರ್ಧ ಇಂಚ್ ಬಿಡಿ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡಿ ಹಿಂಗೆ ತಗೊಳ್ಳಿ. ಓಕೆನಾ, ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡಿ. ಇವಾಗ ಇದೇನು ಅಳತೆ ಇರುತ್ತೆ ಈ ಅಳತೆಗೆ ಒಂದು 1/4 ಇಂಚ್ ಜಾಸ್ತಿನೇ ತೊಗೊಳ್ಳಿ, ಒಂದು ಅರ್ಧ ಇಂಚು, ಏನು ತೊಂದರೆ ಇಲ್ಲ. ಆಮೇಲೆ ಬೇಕು ಅಂದರೆ ಕಟ್ ಮಾಡ್ಕೊಬೋದು. ಬೇಕು ಅಂದರೆ ನಮ್ಗೆ ಜಾಯಿಂಟ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಇಷ್ಟು ರೆಡಿ ಆಯಿತು ನೋಡಿ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಯೂಸ್ ಮಾಡ್ಕೊಳ್ಳೋಣ, ಹಾಗಿರಲಿ. ಇವಾಗ ನೋಡಿ ಈ ರೀತಿ ಬಂತು. ಬೆಲ್ಟು ಮತ್ತು ಇದು ಬ್ಯಾಕ್. ಓಕೆನಾ, ಬೆಲ್ಟು ಸ್ಲೀವ್ಸ್. ಓಕೆನಾ, ಈ ರೀತಿ ಇದೆ.